ಪಾಕಿಸ್ತಾನಕ್ಕೆ ಮೋದಿಯ ಒಲವು ಜಾಸ್ತಿಯಾಗಿದೆ. ಪಾಕಿಸ್ತಾನದಲ್ಲೂ ಕೂಡ ಮೋದಿಯ ಹವಾ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪಾಕಿಸ್ತಾನದಲ್ಲೂ ಕೂಡ ಮೋದಿ ಅಂತ ಹೇಳ್ತಾ ಇದ್ದಾರೆ. ಭಾರತ ಕಡೆಗೆ ಪಾಕಿಸ್ತಾನ ಒಲವನ್ನ ತೋರಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಗೊತ್ತಾಗ್ಬಿಟ್ಟಿದೆ, ನಮ್ಮ ಹತ್ರ ಈಗ ಏನು ಮಾಡೋಕೆ ಸಾಧ್ಯ ಇಲ್ಲ. ಆರ್ಥಿಕತೆ ಕುಸಿತ ಆಗಿದೆ, ಅವರ ಖರ್ಚು ಜಾಸ್ತಿ ಆಗ್ತಾ ಇದೆ, ಆದಾಯ ಕಮ್ಮಿ ಆಗ್ತಾ ಇದೆ, ದೇಶ ಸಾಲದಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ಈ ಒಂದು ಕಾರಣಕ್ಕೋಸ್ಕರ ಭಾರತವನ್ನ ಅವಲಂಬನೆ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಹೊಂಚನ್ನ ಹಾಕ್ತಾ ಇದೆ. ಯಾರಾದ್ರೂ ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ಬಿಟ್ರೆ ಸಾಕಪ್ಪ, ನಾವು ನಯವಾಗಿ ಆ ಕಡೆ ಹೋಗ್ಬಿಡ್ಬಹುದು ಅಥವಾ ಅವ್ರ ಜೊತೆ ಸೇರ್ಕೊಂಡ್ಬಿಡ್ಬೋದು ಅಂತ ಪಾಕಿಸ್ತಾನ ಸ್ಕೆಚ್ ನ ಹಾಕೊಂಡಿದೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಪಾಕಿಸ್ತಾನದ ನೂತನ ಪ್ರಧಾನ ಮಂತ್ರಿಗಳಾಗಿರುವಂತಹ ಶೆಹಬಾಜ್ ಶರೀಫ್ ಅವರು ಧನ್ಯವಾದವನ್ನ ಹೇಳಿದ್ದಾರೆ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರು ಈ ಹಿಂದೆ ಮಂಗಳವಾರ ಟ್ವೀಟ್ ಅನ್ನ ಮಾಡಿದ್ರು. ಏನು ಅಂತಂದ್ರೆ, 24ನೇ ಪ್ರಧಾನ ಮಂತ್ರಿಯಾಗಿ ನೀವು ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದೀರಿ. ನಿಜಕ್ಕೂ ಬಾಂಧವ್ಯ ಗಟ್ಟಿಯಾಗಿ ಇರ್ಲಿ, ಹಾಗೆ ನಾವು ಸಮರವನ್ನ ಮಾಡ್ಕೊಳ್ಳೋದ್ರ ಬದಲು ಚೆನ್ನಾಗಿ ಇರೋಣ ಅನ್ನುವಂತಹ ಒಂದು ಟ್ವೀಟ್ ಅನ್ನ ಮೋದಿ ಅವರು ಮಾಡಿದ್ರು. ಈ ಒಂದು ಕಾರಣಕ್ಕೋಸ್ಕರ ಶರೀಫ್ ಅವರು ಧನ್ಯವಾದವನ್ನ ಸೂಚನೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನದ GDP ಗತಿ ಅಂತೂ ತೆಳಭಾಗಕ್ಕೆ ಹೋಗ್ಬಿಟ್ಟಿದೆ. ಪಾಕಿಸ್ತಾನ ಈಗಲೂ ಕೂಡ ಬೇರೆ ದೇಶದತ್ತ ಮುಖ ಮಾಡ್ತಾ ಇದೆ. ಯಾರಾದ್ರೂ ಬಂದು ಹೆಲ್ಪ್ ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಥವಾ ನಮ್ಮ ಆರ್ಥಿಕತೆಯು ಅಭಿವೃದ್ಧಿ ಆಗುತ್ತೆ ಅಂತ ನೋಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಅಂತ ಹೇಳಿದ್ರೇನೆ ಸಾಕು, ಹಲವಾರು ದೇಶಗಳಾಗಿರಬಹುದು ಆ ಕಡೆ ತಲೆ ಕೂಡ ಹಾಕಲ್ಲ. ಈಗ ಪಾಕಿಸ್ತಾನದ ಸ್ಥಿತಿ ನಿಜಕ್ಕೂ ಗಂಭೀರವಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಅಲ್ಲಿರುವಂತಹ ಜನರು ಕೂಡ ಮೋದಿಯ ಬಗ್ಗೆ, ಮೋದಿ ಆಡಳಿತ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಭಾರತದಲ್ಲಿ ಅಂತ ಹೇಳಿ ತುಂಬಾ ಜನ ಮೋದಿಗೆ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದೇ ಒಂದು ನಿಟ್ಟಿನಲ್ಲಿ ಇನ್ನೊಂದು ಮಾತನಾಡಬೇಕು ಅಂತಂದ್ರೆ, ಅಲ್ಲಿ ಚುನಾವಣೆ ನಡೆಯಬೇಕಾದ್ರೂ ಕೂಡ ಹಲವಾರು ಗೊಂದಲಗಳು ನಡೆದಿತ್ತು. ಪಾಕಿಸ್ತಾನದಲ್ಲಿ ಚುನಾವಣೆ ಆಗ್ಬೇಕಾದ್ರೂ ಹಲವಾರು ಗೊಂದಲಗಳು ನಡೆದಿತ್ತು. ಚುನಾವಣೆಯ ನಂತರ ಯಾರು ಆಗ್ಬೇಕು ಪ್ರಧಾನಿ ಅಥವಾ ಅವರ ಒಂದು ಬಹುಮತ ಸಾಬೀತು ಮಾಡೋದಕ್ಕೂ ಕೂಡ ತುಂಬಾ ಪರದಾಟ ಮಾಡಿತ್ತು. ಈಗ ಫೈನಲಿ ಶರೀಫ್ ಅವರು ಪ್ರಧಾನ ಮಂತ್ರಿಯಾಗಿದ್ದಾರೆ ಪಾಕಿಸ್ತಾನದಲ್ಲಿ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಭಾರತದ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಚೆನ್ನಾಗಿದೆ. 5ನೇ ಬಲಿಷ್ಠ ಸ್ಥಾನಕ್ಕೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 5ನೇ ಬಲಿಷ್ಠ ಸ್ಥಾನಕ್ಕೆ ಆರ್ಥಿಕತೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇದು ಕೂಡ ಪಾಕಿಸ್ತಾನಕ್ಕೆ ಕಣ್ಣಿದೆ. ಎಷ್ಟು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. 2014ರಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿರುವಂತಹ ಪ್ರಧಾನಿ ಮೋದಿ ಅವರು ಒಂದಿಷ್ಟು ವರ್ಷದಲ್ಲೇ ಕೂಡ 5ನೇ ಆರ್ಥಿಕ ಬಲಿಷ್ಠ ರಾಷ್ಟ್ರ ಭಾರತ ಅಂತ ಘೋಷಣೆ ಮಾಡುವಷ್ಟರ ಮಟ್ಟಿಗೆ ಭಾರತದ ಆರ್ಥಿಕತೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಪಾಕಿಸ್ತಾನದಲ್ಲಿರುವಂತಹ ಹಲವಾರು ಜನರು ಮೋದಿಯ ಪರ ಜೈಕಾರವನ್ನ ಹಾಕ್ತಾ ಇದ್ದಾರೆ. ಇದೆಲ್ಲ ಬಿಟ್ರೆ, ಇದನ್ನ ಹೊರತುಪಡಿಸಿ ಪಾಕಿಸ್ತಾನದ ಸ್ಥಿತಿ ನಿಜಕ್ಕೂ ಚಿಂತಾಜನಕವಾಗಿದೆ. ಕಾರಣ ಇಷ್ಟೇ, ಅಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿ ಇದೆ. ಇತಿಹಾಸದಲ್ಲೇ ಅತಿ ಕೆಟ್ಟ ಅಥವಾ ಅತಿ ಕಳಪೆ ಮಟ್ಟಕ್ಕೆ ಆರ್ಥಿಕತೆಯನ್ನ ತೆಗೆದುಕೊಂಡು ಹೋಗಿರುವಂತಹ ದೇಶ ಯಾವ್ದಾದ್ರೂ ಇದ್ರೆ ಅದು ಪಾಕಿಸ್ತಾನ ಬಿಟ್ರೆ ಮತ್ಯಾರು ಕೂಡ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಈ ರೀತಿ ಕಳಪೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗೇ ಇಲ್ಲ. ಎಲ್ಲಾ ದೇಶಗಳು ಕೂಡ ತಮ್ಮ ಬಳಿ ಆಗುವಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಮಾತ್ರ ಅತಿ ಕಳಪೆ ಮಟ್ಟಕ್ಕೆ ಹೋಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಂತೂ ತಳಮಟ್ಟಕ್ಕೆ ತಲುಪಿಬಿಟ್ಟಿದೆ. -GDP ಬರ್ತಾ ಇದೆ. ಅದೇನೇ ಇದ್ರೂ ಕೂಡ ಮೋದಿ ಅವರು ಮಾಡಿರುವಂತಹ ಟ್ವೀಟ್ ನಲ್ಲಿ ಇದಿಷ್ಟೇ ಇತ್ತು: ಅಕ್ಕಪಕ್ಕದ ದೇಶಗಳಲ್ಲಿ ತಮ್ಮ ಬಾಂಧವ್ಯ ಸರಿಯಾಗಿ ಇರಬೇಕು, ಸಮರಗಳನ್ನ ಬಿಟ್ಟು ಶಾಂತಿಯುತವಾಗಿ ಇರೋಣ ಅನ್ನುವಂತಹ ಮಾತನ್ನ ಅವರು ಎಕ್ಸ್ ನಲ್ಲಿ ತಿಳಿಸಿದ್ರು. ಅದಕ್ಕೆ ಶರೀಫ್ ಅವರು ಧನ್ಯವಾದಗಳನ್ನ ಸೂಚನೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನ ಜನಕ್ಕೂ ಅನ್ನಿಸ್ತಾ ಇದೆಯೇನೋ ಮೋಸ್ಟ್ಲಿ, ಮೋದಿ ತರದ ನಾಯಕತ್ವ ಇರುವಂತಹ ಗುಣವಿರುವಂತಹ ಯಾರಾದ್ರೂ ಒಬ್ರು ಬಂದ್ರೆ ನಮ್ಮ ದೇಶ ಒಳ್ಳೇದಾಗುತ್ತೆ, ದೇಶ ಆರ್ಥಿಕವಾಗಿ ಸದೃಢವಾಗುತ್ತೆ ಅಂತ ಅಲ್ಲೂ ಕೂಡ ಹೇಳ್ತಾ ಇದ್ದಾರೇನೋ. ಇದಿಷ್ಟೇ ಈ ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.